ಸಿಎಂ ಮಾತಿಗೆ ಯಾವುದೇ ಬೆಲೆ ಕೊಡುವಂತ ಅಗತ್ಯ ಇಲ್ಲ. ರಾಜ್ಯಕ್ಕೆ ಹಣ ಕೊಟ್ಟಿದ್ದರ ಬಗ್ಗೆ ಅಮಿತ್ ಶಾ ಅವರೇ ಹೇಳಿದ್ದಾರೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರು ಕೂಡ ನಮಗೆ ಸಹಕಾರವನ್ನ ಕೊಡ್ತಿದ್ದಾರೆ. ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನವನ್ನ ನಾವು ಗೆಲ್ತೀವಿ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಜೊತೆಗೆ ರಾಜಕೀಯ ಬದಲಾವಣೆ ಆಗತ್ತೆ ಅನ್ನುವಂಥ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯನವರ ಮಾತಿಗೆ ಯಾವುದೇ ರೀತಿಯ ಬೆಲೆ ಕೊಡುವಂತ ಅಗತ್ಯ ಇಲ್ಲ. ಈಗಾಗಲೇ ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಿಂದೆ ಈಗ ಎಷ್ಟು ಸಾವಿರ ಕೋಟಿ ಹಣವನ್ನು ನಾವು ಕೊಟ್ಟಿದ್ದೇವೆ ಕರ್ನಾಟಕಕ್ಕೆ ಅನ್ನೋ ಮಾತನ್ನ ಈಗಾಗಲೇ ಸ್ವತಃ ಅಮಿತ್ ಶಾ ಜಿಯವರು ಎಲ್ಲವನ್ನೂ ಹೇಳಿದ್ದಾರೆ. ವಿನಾಕಾರಣ ಆರೋಪ ಮಾಡುವಂತದ್ದು ಸಿದ್ದರಾಮಯ್ಯನವರ ಒಂದು ಸಹಜ ಪ್ರವೃತ್ತಿ. ಆದ್ರಿಂದ ಸಿದ್ದರಾಮಯ್ಯನವರ ಮಾತಿಗೆ ಅವರು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ, ದೇವೇಗೌಡರು ಸಹ ಸಹಕಾರ ಕೊಡ್ತಾ ಇರೋದ್ರಿಂದ ಅವರು ಸಹ ರಾಜ್ಯದಲ್ಲಿ ಓಡಾಟ ಮಾಡ್ತಿರೋದ್ರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ 28 ಕ್ಷೇತ್ರ ಗೆದ್ದು, ಕೇಂದ್ರದಲ್ಲಿ 400ಕ್ಕೂ ಹೆಚ್ಚು ಸ್ಥಾನಮಾನ ಗೆದ್ದು, ಮಗದೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ದೇಶದ ಪ್ರಧಾನಿ ಆಗೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ನಿಮ್ಮೆಲ್ಲರ ಸಹಕಾರವನ್ನು ನೀಡಬೇಕು ಅಂತ ಹೇಳ್ತಾ ನಮ್ಮ ಯಡಿಯೂರಪ್ಪ ಸಹ ದೊಡ್ಡ ಅರ್ಥದಲ್ಲಿ ಗೆಲ್ತಾರೆ. ನಮ್ಮೆಲ್ಲ ಲೋಕಸಭೆಗೆ ನಿಂತಿರುವಂತಹ ನಮ್ಮ ಅಭ್ಯರ್ಥಿಗಳು 28 ಕ್ಷೇತ್ರ ಗೆಲ್ಲಿಸಿದ ನಮ್ಮ ಗುರಿ. ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. 100% ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.